ದೀಪಾವಳಿ ಹಬ್ಬದ ಟ್ರೆಡಿಷನಲ್ ಕರ್ಜಿಕಾಯಿ ರೆಸಿಪಿ ರೆಡಿ ಆಗಿದೆ. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ. ಸ್ಟಫಿಂಗ್ ನೋಡಿ, ತುಂಬಾ ಚೆನ್ನಾಗಿದೆ. ಮನೆಯಲ್ಲಿ ಮೋಲ್ಡ್ ಇಲ್ಲ ಅಂದ್ರೆ ಈ ತರ ಮಾಡ್ಬೋದು ನೋಡಿ, ಎಷ್ಟು ಚಂದಾಗ ಅಂತ ಉಂಟು. ಹಾಯ್ ಎಲ್ಲರಿಗೂ, ಇವತ್ತು ನಮ್ಮ ಜೊತೆ ರಮ್ಯಾ ಅವರಿದ್ದಾರೆ. ಸೊ ಅವ್ರು ಇವತ್ತು ಸ್ಪೆಷಲ್ ಅಡುಗೆನ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದೀರಾ? ನಾನಿವತ್ತು ದೀಪಾವಳಿ ಸ್ಪೆಷಲ್ ಕರ್ಜಿಕಾಯಿ ರೆಸಿಪಿಯನ್ನು ಮಾಡಿ ತೋರಿಸಬೇಕು ಅಂತ ಇದ್ದೇನೆ. ಓಕೆ, ಸ್ಟಾರ್ಟ್ ಮಾಡುವ. ಸ್ಟಾರ್ಟ್ ಮಾಡುವ. ಓಕೆ, ಮೊದಲಿಗೆ ಇಲ್ಲಿ ನಾನು 1/4 ಕಪ್ ಮೈದಾವನ್ನು ತಗೊಂಡಿದ್ದೇನೆ. ನಮಗೆ ಕರ್ಜಿಕಾಯಿಗೆ ಮೊದಲಾಗಿ ಹಿಟ್ಟು ಮಾಡ್ಲಿಕ್ಕೆ ಉಂಟು. ನಾವು ಚಪಾತಿ ಹಿಟ್ಟಿಗೆ ಯಾವ ರೀತಿಯಾಗಿ ಮಾಡ್ತೇವೆ ಅದೇ ರೀತಿಯಾಗಿ ಮಾಡಿದ್ರೆ ಆಯ್ತು. 1/4 ಕಪ್ಪಿಗೆ ನಾನಿಲ್ಲಿ 1/4 ಕಪ್ ರವೆ ತಗೊಂಡಿದ್ದೇನೆ. 1 ಸ್ಪೂನ್ ನಷ್ಟು ಸ್ವೀಟ್, ಇದು ಆಪ್ಷನಲ್. ಅದರ ಬೈಂಡಿಂಗ್ ನಮಗೆ ಸ್ವಲ್ಪ ಸ್ವೀಟ್ ಆಗಿ ಬರ್ತದೆ, ಸ್ವಲ್ಪ ಇಲ್ಲಾದ್ರೆ ಸ್ವಲ್ಪ ಸಪ್ಪೆ ಆಗಿ ಬರ್ತದೆ. ಅದಕ್ಕೋಸ್ಕರ ಸಕ್ಕರೆ ಹಾಕಿದಲ್ಲ, ಸ್ವಲ್ಪ ಸಕ್ಕರೆ ಹುಡಿ, ಸಕ್ಕರೆನ ಪುಡಿ ಮಾಡಿ. ಹೌದು. 1 ಪಿಂಚ್ ಸಾಲ್ಟ್. ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಹಾಗೆ ಇಲ್ಲಿ ನಾನು ಒಂದು ದೊಡ್ಡ ಸ್ಪೂನ್ ಅಲ್ಲಿ 1 ಸ್ಪೂನು ಆಯಿಲ್ ಹಾಕ್ತಿದ್ದೇನೆ. ಇದು ನಮಗೆ ಸ್ವಲ್ಪ ಕ್ರಿಸ್ಪಿನೆಸ್ ಬರ್ಲಿಕ್ಕೋಸ್ಕರ, ಅದಕ್ಕಾಗಿ. ಸ್ವಲ್ಪ ಸ್ವಲ್ಪ ನೀರು ಹಾಕಿಕೊಂಡು ಹಿಟ್ಟು ಮಾಡಿದ್ರೆ ಆಯ್ತು. ಮೇಲಿನಿಂದ ಸ್ವಲ್ಪ ಎಣ್ಣೆ ಹಾಕಿ ನಾನು ಮಿಕ್ಸ್ ಮಾಡಿ ಇಡ್ತೇನೆ. ಇದೊಂದು 10 ನಿಮಿಷ ಹೀಗೆ ಬಿಡುವ. ಎಣ್ಣೆ ಹಾಕಿದ್ರೆ ಹಿಟ್ಟು ಡ್ರೈ ಆಗುದಿಲ್ಲ, ಅದಕ್ಕಾಗಿ ಒಂದು 10 ನಿಮಿಷ ಹೀಗೆ ಇರಲಿ, ಹಿಟ್ಟು ಚೆನ್ನಾಗಿ ನೆನಿಲಿ. ಈಗ ಇಲ್ಲಿ ನಾನು 1 ಕಪ್ ಹೊದ್ಲನ್ನು ತಗೊಂಡಿದ್ದೇನೆ. ಇದನ್ನು ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿ ಇಟ್ಟಿದ್ದೇನೆ. ಹೊದ್ಲ ಅಂದ್ರೆ ಇದು ಈ ರೀತಿಯಾಗಿ ಇರ್ತದೆ. ಹಾಗೆ 1 ಕಪ್ ಕೊಬ್ಬರಿ ತುರಿ, ಇದರದ್ದು ಕಪ್ಪಿನ ಭಾಗವನ್ನು ತೆಗೆದು ನಾನು ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿ ಇಟ್ಟಿದ್ದೇನೆ. ಹಾಗೆ 1 ಕಪ್ ಅಲ್ಲಿ ಶುಗರ್ ಪೌಡರ್, ಇದನ್ನು ಕೂಡ ಹಾಕ್ತಿದ್ದೇನೆ. ಹುರಿದಿಟ್ಟ ಎಳ್ಳು, ಎಷ್ಟು ಹಾಕ್ಲಿಕ್ಕೆ ಅದು? ಅದೊಂದು 3 ಟೇಬಲ್ ಸ್ಪೂನ್. ಹಾಗೆ ಸ್ವಲ್ಪ ಕ್ಯಾಶು ನಟ್ಸ್, ಇದು ಆಪ್ಷನಲ್, ಇಷ್ಟ ಇದ್ರೆ ಹಾಕಿ ಹೇಳ್ಬೋದು. ಹಾಗೆ ಸ್ವಲ್ಪ ಏಲಕ್ಕಿ ಪೌಡರ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ನಾನು ಪೂರಿಗೆ ನಾವು ಎಷ್ಟು ದೊಡ್ಡದು ಉಂಡೆ ಸೈಜ್ ತೆಗೆದು ಅದೇ ರೀತಿಯಾಗಿ ಹೀಗೆ ರೌಂಡ್ ಮಾಡಿ ಲಟ್ಟಿಸಿದ್ರೆ ಆಯ್ತು. ಸ್ವಲ್ಪ ಹಿಟ್ಟು ಹಾಕಿ ದೀಪಾವಳಿಗೆ ಇದುವೇ ಅಲ್ಲ ಮೇನ್ ಮಾಡೋದು, ಸ್ಪೆಷಲ್ ಆಗಿ ಒಂದು 1 ಮಂತ್ ವರೆಗೆ ಇದನ್ನು ಸ್ಟೋರ್ ಮಾಡಿ ಇಡ್ಬೋದು, ಏನು ಹಾಳಾಗುದಿಲ್ಲ. ಹೌದಾ? ಹೊರಗಿನಿಂದ ತರುವುದಕ್ಕಿಂತ ಇದೆ ಬೆಸ್ಟ್ ಅಲ್ವಾ? ಮನೆಯಲ್ಲಿ ಮಾಡಿ ಮಕ್ಕಳಿಗೆಲ್ಲ ಕೊಟ್ರೆ ಹೆಲ್ದಿಯಾಗಿ ಇಡ್ತದೆ. ಹಾಗೆ ಕಮ್ಮಿ ಖರ್ಚಲ್ಲಿ ಮಾಡ್ಬೋದು ಮನೆಯಲ್ಲಿ. ಹಾಗೆ ಕ್ಲೀನ್ ಆಗಿ ಮಾಡ್ಬೋದು. ನಾನಿಲ್ಲಿ ಮೌಲ್ಡ್ ಯೂಸ್ ಮಾಡ್ತಿದ್ದೇನೆ. ಸ್ಟಫಿಂಗ್ ಹಾಕ್ತಿದ್ದೇನೆ ಹೀಗೆ. ಆಮೇಲೆ ಹೀಗೆ ಮೋಲ್ಡಿಗೆ ಸ್ವಲ್ಪ ಎಣ್ಣೆ ಹಾಕ್ಬೇಕಲ್ಲ? ಎಣ್ಣೆ ಹಾಕಿಡ್ಬೇಕು ಮೋಲ್ಡಿಗೆ, ಇಲ್ಲಾದ್ರೆ ಅಂಟಿಕೊಳ್ತದೆ. ಅದಕ್ಕಾಗಿ ನೋಡಿ, ಸೂಪರ್. ಮೋಲ್ಡ್ ಯೂಸ್ ಮಾಡಿದ್ರೆ ನಮಗೆ ಈಸಿ ಆಗ್ತದೆ. ಕೈಯಲ್ಲಿ ಕೂಡ ಮಾಡ್ಕೊಳ್ಬಹುದು, ಆದ್ರೆ ಶೇಪ್ ಒಂದೇ ತರ ಬರುದಿಲ್ಲ. ಹಾಗೆ ಮೌಲ್ಡ್ ಅಲ್ಲಾದ್ರೆ ಒಂದೇ ರೀತಿಯಾಗಿ ಶೇಪ್ ಬರ್ತದೆ. ಮುಂಚಿನವರೆಲ್ಲ ಕೈಯಲ್ಲೇ ಮಾಡ್ತಿದ್ದದ್ದು. ಹೀಗೆ ಕೈಯಲ್ಲಿ ಮಾಡೋದಾದ್ರೆ ಈ ಎಡ್ಜಸ್ಸಿಗೆಲ್ಲ ಸ್ವಲ್ಪ ನೀರನ್ನು ಹಾಕಬೇಕು. ಹೀಗೆ ಆಮೇಲೆ ಸ್ಟಫಿಂಗ್ ಹಾಕಿ ಮಿಡ್ಲಿಗೆ.
ಹೀಗೆ ಕವರ್ ಮಾಡಿದ್ರೆ ಆಯಿತು. ಆ ಸ್ಟಫಿಂಗ್ ಹೊರಗೆ ಬರಬಾರ್ದು. ಹಾಗೆ ಮನೆಯಲ್ಲಿ ಮೋಲ್ಡ್ ಇಲ್ಲ ಅಂದ್ರೆ ಈ ತರ ಮಾಡ್ಬೋದು ನೋಡಿ, ಎಷ್ಟು ಚಂದ ಕಾಣ್ತಾ ಉಂಟು ಅಂತ. ಆ ಸೈಡ್ಸ್ ಎಲ್ಲ ಪ್ರೆಸ್ ಮಾಡಿದ್ರೆ ಆಯ್ತು. ಹೀಗೆ ಕವರ್ ಆದ್ರೆ ಆಯ್ತು ಅಷ್ಟೇ. ಈ ರೀತಿ ಸರಿ. ಈಗ ಫ್ರೈ ಮಾಡ್ಲಿಕ್ಕೆ ಹಾಕುವ. ಎಣ್ಣೆ ಮೀಡಿಯಮ್ ಆಗಿ ಬಿಸಿಯಾಗಿರ್ಬೇಕು, ಹೈ ಫ್ಲೇಮಲ್ಲಿ ಇಡಬಾರ್ದು, ಹಾಗೆ ಬೇಗನೆ ಕಪ್ಪಾಗ್ತದೆ. ಈಗ ಇದು ಫ್ರೈ ಆಗಿದೆ, ತೆಗಿತಿದ್ದೇನೆ. ಸೂಪರ್ ಆಗಿ ಕಾಣಿಸ್ತಾ ಉಂಟು, ತುಂಬಾನೇ ಚೆನ್ನಾಗಿ ಬಂದಿದೆ. ನೋಡಿ ಸ್ವಲ್ಪ ಹಿಟ್ಟಿನಲ್ಲಿ ಎಷ್ಟು ಕರ್ಜಿಕಾಯಿ ಮಾಡ್ಬೋದು ಅಂತ. ದೀಪಾವಳಿ ಹಬ್ಬದ ಟ್ರೆಡಿಷನಲ್ ಕರ್ಜಿಕಾಯಿ ರೆಸಿಪಿ ರೆಡಿ ಆಗಿದೆ ನೋಡಿ, ಸೂಪರ್ ಆಗಿ ಬಂದಿದೆ. ಒಂದು ಕಟ್ ಮಾಡಿ ಕೂಡ ನೋಡುವ ಯಾವ ರೀತಿ ಬಂದಿದೆ ಅಂತ. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ. ಸ್ಟಫಿಂಗ್ ನೋಡಿ, ತುಂಬಾ ಚೆನ್ನಾಗಿದೆ. ಕ್ರಿಸ್ಪಿ ಆಗಿದೆ ಹೊರಗಡೆಯಿಂದ, ತುಂಬಾನೇ ಚೆನ್ನಾಗಿ ಬಂದಿದೆ. ಖಂಡಿತವಾಗ್ಲೂ ನೀವು ಕೂಡ ಇದೇ ರೀತಿ ಮನೆಯಲ್ಲಿ ದೀಪಾವಳಿ ಹಬ್ಬಕ್ಕೆ ಕರ್ಜಿಕಾಯಿ ರೆಸಿಪಿನ ಟ್ರೈ ಮಾಡಿ. ಹಾಗೆ ರಮ್ಯಾ ಅವರ ಚಾನೆಲ್, ರಮ್ಯಾಸ್ ಕುಕಿಂಗ್ ಚಾನೆಲ್ ಅನ್ನ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ ಅವರಿಗೆ ಸಪೋರ್ಟ್ ಮಾಡಿ. ಓಕೆ, ಬಾಯ್.